ನಾಳೆ ಸಂಜೆ 7:15 ನರೇಂದ್ರ ಮೋದಿ 3ನೇ ಬಾರಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಮೋದಿಯವರ ಜೊತೆ 40ಕ್ಕೂ ಹೆಚ್ಚು ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಮಿತ್ರ ಪಕ್ಷಗಳ ಜೊತೆ ಖಾತೆ ಹಂಚಿಕೆ ಬಗ್ಗೆ ಅಮಿತ್ ಶಾ, ಜೆ.ಪಿ. ನಡ್ಡಾ, ರಾಜನಾಥ್ ಸಿಂಗ್ ನಿನ್ನೆಯಿಂದಲೂ ನಿರಂತರವಾಗಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಆ ಚರ್ಚೆ ಬಹುತೇಕ ಅಂತಿಮ ಹಂತಕ್ಕೆ ಬಂದಿದೆ ಎನ್ನುವ ಸುದ್ದಿ ದೆಹಲಿಯಿಂದ ಬರ್ತಾ ಇದೆ. ಮೋದಿ ಸಂಪುಟದಲ್ಲಿ ಹೊಸ ಮುಖಗಳಿಗೆ ಆದ್ಯತೆ ನೀಡೋ ಸಾಧ್ಯತೆ ಇದೆ. ನರೇಂದ್ರ ಮೋದಿಯವರ 2ನೇ ಸರ್ಕಾರದಲ್ಲಿ 19 ಸಚಿವರಿಗೆ ಈ ಬಾರಿ ಸೋಲಾಗಿದೆ. ಈ ಚುನಾವಣೆಯಲ್ಲಿ 19 ಸಚಿವರು 2024ರ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ದಾರೆ. ಹಾಗಾಗಿ 3ನೇ ಸರ್ಕಾರದಲ್ಲಿ ಹಲವು ಹೊಸ ಮುಖಗಳಿಗೆ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ. ಬಿಜೆಪಿ 5 ಪ್ರಮುಖ ಖಾತೆಗಳನ್ನು ತನ್ನಲ್ಲೇ ಉಳಿಸಿಕೊಳ್ಳುವ ನಿರ್ಧಾರಕ್ಕೆ ಬಂದಿದೆ. P5 ಅಂತ ಕರೀತಾರೆ. ಗೃಹ ಇಲಾಖೆ, ಹಣಕಾಸು, ರಕ್ಷಣೆ, ವಿದೇಶಾಂಗ ಮತ್ತು ಕಾನೂನು ಖಾತೆಗಳನ್ನು ಬಿಜೆಪಿ ತನ್ನಲ್ಲೇ ಉಳಿಸಿಕೊಳ್ಳುವ ನಿರ್ಧಾರಕ್ಕೆ ಬಂದಿದೆ. ಕೇಂದ್ರದಲ್ಲಿ ಸರ್ಕಾರ ನಡೆಸಬೇಕಾದ್ರೆ ಈ 5 ಖಾತೆಗಳು ಅತ್ಯಂತ ಮಹತ್ವದ್ದು. ಹಾಗಾಗಿ ಈ ಖಾತೆಗಳನ್ನು ಮಿತ್ರ ಪಕ್ಷಗಳಿಗೆ ನೀಡದೇ ಇರುವ ನಿರ್ಧಾರವನ್ನು ಬಿಜೆಪಿ ಮಾಡಿದೆ. ಇದರ ಬಗ್ಗೆ NDA ನಾಯಕರಿಗೆ ಅಮಿತ್ ಶಾ, ರಾಜನಾಥ್ ಸಿಂಗ್, ಜೆ.ಪಿ. ನಡ್ಡಾ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎನ್ನುವ ಸುದ್ದಿ ಇದೆ. ಈಗ ಮಿತ್ರ ಪಕ್ಷಗಳಿಗೆ ಎಷ್ಟು ಖಾತೆಗಳನ್ನು ಹಂಚಿಕೆ ಮಾಡಬೇಕು ಅನ್ನೋ ಚರ್ಚೆ ನಿನ್ನೆಯಿಂದ ನಡೀತಾ ಇದೆ. ಟಿಡಿಪಿ 4 ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದೆ. 4 ಸಚಿವ ಸ್ಥಾನ ಕೊಡಬೇಕು ಅನ್ನೋದು ತೆಲುಗು ದೇಶಂ ಪಾರ್ಟಿಯ ಬೇಡಿಕೆ. 2 ಕ್ಯಾಬಿನೆಟ್ ಸಚಿವ ಸ್ಥಾನ ಕೊಡಿ, 2 ರಾಜ್ಯ ಖಾತೆ ಕೊಡಿ ಅಂತ. ಜೊತೆಗೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನು ಕೂಡ ಟಿಡಿಪಿ ಕೇಳ್ತಾ ಇದೆ. ಇನ್ನು ಜೆಡಿಯು ಮೋದಿ ಕ್ಯಾಬಿನೆಟ್ ನಲ್ಲಿ 3 ಮಿನಿಸ್ಟರ್ ಬೇಕು ಅಂತ ಕೇಳ್ತಾ ಇದ್ದಾರೆ. 3 ಸಚಿವ ಸ್ಥಾನಕ್ಕೆ ಜೆಡಿಯು ಬೇಡಿಕೆ ಇಟ್ಟಿದೆ. ಜೆಡಿಯುಗೆ 2 ಕ್ಯಾಬಿನೆಟ್ ಮತ್ತು 1 ರಾಜ್ಯ ಖಾತೆ ಬೇಕು ಅಂತ ನಿತೀಶ್ ಕುಮಾರ್ ಪಟ್ಟನ್ನ ಹಿಡಿದಿದ್ದಾರೆ. ಆದರೆ ಬಿಜೆಪಿಯ ನಾಯಕರು ಟಿಡಿಪಿಗೆ 1 ಕ್ಯಾಬಿನೆಟ್ 2 ರಾಜ್ಯ ಖಾತೆ, ಜೆಡಿಯುಗೆ 1 ಕ್ಯಾಬಿನೆಟ್ 1 ರಾಜ್ಯ ಖಾತೆಯನ್ನ ನೀಡೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಟಿಡಿಪಿಗೆ 1 ಕ್ಯಾಬಿನೆಟ್ 2 ರಾಜ್ಯ ಖಾತೆಯ ಜೊತೆಗೆ 1 ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನು ಕೊಡುವ ಸಾಧ್ಯತೆ ಇದೆ. ಏಕನಾಥ್ ಶಿಂದೆ ಅವರ ಶಿವಸೇನೆಗೆ 1 ಕ್ಯಾಬಿನೆಟ್ ಸ್ಥಾನ ಸಿಗುವ ಸಾಧ್ಯತೆ, ಜೊತೆಗೆ 1 ರಾಜ್ಯ ಖಾತೆ. ಚಿರಾಗ್ ಪಾಸ್ವಾನ್ ನೇತೃತ್ವದ LJPಗೆ 1 ಕ್ಯಾಬಿನೆಟ್ 1 ರಾಜ್ಯ ಖಾತೆ ಸಾಧ್ಯತೆ ಇದೆ. NCP, ಅಪ್ನಾದಳ, RLD, JDS ಮತ್ತು ಹಿಂದೂಸ್ತಾನ್ ಅವಾಮಿ ಮೋರ್ಚಾ 1 ಸ್ಥಾನ ತಲಾ ಎಲ್ಲರಿಗೂ ಸಿಗುವಂತಹ ಸಾಧ್ಯತೆ ಇದೆ. 81 ಮಂತ್ರಿಗಳನ್ನು ಮಾಡುವಂತಹ ಅವಕಾಶ ಕೇಂದ್ರದ ಸರ್ಕಾರಕ್ಕಿದೆ. ಅದರಲ್ಲಿ ಎಷ್ಟು ಸ್ಥಾನಗಳು ಮೈತ್ರಿಕೂಟಕ್ಕೆ ಸಿಗುತ್ತೆ ಅನ್ನೋದು ಚರ್ಚೆ ನಡೀತಾ ಇದೆ. ನಾಳೆ ಮಧ್ಯಾಹ್ನದ ನಂತರ ಎಲ್ಲವಕ್ಕೂ ಒಂದು ಖಚಿತವಾದಂತಹ ಪಿಕ್ಚರ್ ಸಿಗಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.